ಶ್ರೀಗುರುಭ್ಯೋ ನಮಃ. ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತ್ಯಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಾಂತ ರಾಮಾವತಾರೋ ಹರಿರೀಶಚಂದ್ರಮಾಃ. ಉಲ್ಲಂಘ್ಯ ಸಿಂಧೋ ಸಲೀಲಂ ಸಲೀಲಂ ಯಶೋಕವನ್ಯಂ ಜನಕಾತ್ಮಜಾಯಾಃ. ಆದಾಯ ತೇನೈವ ದದಾಹ್ಲಂಕಾಂ ನಮಾಮಿ तं ಪ್ರಾಂಜಲಿರಾಂಜನೇಯಂ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಅಶೇಷಸನ್ಮಂಗಳಾನಿ ಭವಂತು. ಸುಂದರಕಾಂಡದ 20ನೆಯ ಸರ್ಗದಲ್ಲಿ ಇವತ್ತಿನ ದಿವಸದ ಕಥಾಭಾಗವನ್ನು ಅವಲೋಕ ಮಾಡೋಣ. ಹನುಮಂತ ದೇವರು ಶಿಂಶುಪ ವೃಕ್ಷದ ಮೇಲೆ ಕುಳಿತಿದ್ದಾರೆ. ಆ ಮರದ ಕೆಳಗೆ ಕುಳಿತಿರುವಂತಹ ಸೀತೆಯನ್ನು ನೋಡುವುದಕ್ಕೋಸ್ಕರ ರಾವಣ ಆಗಮಿಸಿದ್ದಾನೆ. ಆ ರಾವಣನ ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕೋಸ್ಕರ ಹನುಮಂತ ದೇವರು ಅತ್ಯಂತ ಏಕಾಗ್ರತೆಯಿಂದ ಕೆಳಗೆ ಬಂದು ಕುಳಿತು ನೋಡ್ತಾ ಇದ್ದಾರೆ. ಸತಾಂ ಪತಿವ್ರತಾಂ ದೀನಾಂ ನಿರಾನಂದಾಂ ತಪಸ್ವಿನೀಂ ಸಾಕಾರೈರ್ಮಧುರೈರ್ವಾಕ್ಯೈರನ್ಯದರ್ಶಯತ ರಾವಣಃ. ಸೀತಾದೇವಿಗೆ ಯಾವುದರಲ್ಲೂ ಕೂಡ ಉತ್ಸಾಹವಿಲ್ಲ, ಉಲ್ಲಾಸವಿಲ್ಲ, ದೈನ್ಯದಿಂದ ಕೂಡಿದ್ದಾಳೆ. ಅಂತಹ ಸೀತಾಮಾತೆಯನ್ನು ಕುರಿತು ರಾವಣನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಮಾಂ ದೃಷ್ಟ್ವಾ ನಾಗನಾಸೋರು ಗೂಹಮಾನಾಸ್ತನೋದರಂ ಅದರ್ಶನಮಿವ ಆತ್ಮಾನಂ ಭಯಾನ್ನೇತುಂ ತ್ವಮಿಚ್ಛಸಿ. ಸುಂದರಿಯಾದ ಸೀತಾಮಾತೆ, ನನ್ನನ್ನು ಕಂಡು ನೀನು ನಿನ್ನ ಗುಪ್ತವಾದ ಅಂಗಾಂಗಗಳನ್ನು ಯಾಕೆ ಮುಚ್ಚಿಕೊಳ್ತಾ ಇದ್ದಿ? ಅದನ್ನು ಯಾಕೆ ಮುದುರಿಕೊಳ್ತಿ? ನನ್ನ ಕಂಡ್ರೆ ಯಾಕೆ ನೀನು ಭಯಪಡ್ತಿ? ಮತ್ತು ನನ್ನ ಬಳಿ ಮಾತನಾಡಲಿಕ್ಕೆ ಯಾಕೆ ಕಷ್ಟಪಡ್ತಿ? ಕಾಮಯೇ ತ್ವಾಂ ವಿಶಾಲಾಕ್ಷಿ ಬಹುಮನ್ಯಸ್ವ ಮಾಂ ಪ್ರಿಯೇ ಸರ್ವಾಂಗ ಗುಣಸಂಪನ್ನೇ ಸರ್ವಲೋಕ ಮನೋಹರೇ. ನೀನು ಸಮಸ್ತ ಲೋಕಗಳಲ್ಲೇ ಮನೋಹರಳಾಗಿರುವಂತಹ ಸುಂದರಿ ಸ್ತ್ರೀ ನೀನಾಗಿದೆ. ವಿಶಾಲಾಕ್ಷಿ, ನಿನ್ನ ಕಣ್ಣುಗಳನ್ನು ನೋಡಿದ್ರೆ ಎಂಥವನು ಕೂಡ ಕಾಮಕೂಪದಲ್ಲಿ ಬಿದ್ದು ಹೋಗ್ತಾನೆ. ಸರ್ವಾಂಗ ಸುಂದರಿಯಾಗಿರುವೆ, ಸರ್ವರ ಮನಸ್ಸನ್ನು ಕೂಡ ಸೂರೆಗೊಳ್ಳುವೆ, ಸರ್ವಗುಣ ಸಂಪದ್ಭರಿತಳಾಗಿರುವೆ. ನೇಹ ಕಿಂಚಿನ್ ಮನುಷ್ಯ ವಾ ರಾಕ್ಷಸ ಕಾಮರೂಪಿಣಃ ವ್ಯಪಸರ್ಪತು ತೇ ಸೀತೆ ಭಯಂ ಮತ್ತಃ ಸಮುತ್ಥಿತಂ. ನೀನು ನನ್ನ ಅಧೀನದಲ್ಲಿದ್ದಾಗ ನಿನಗೆ ಯಾರ ಭಯವೂ ಇಲ್ಲ. ನನ್ನನ್ನು ಬಿಟ್ಟು ಇಲ್ಲಿ ಯಾವ ಪರಪುರುಷರ ಭಯವೂ ನಿನಗಿಲ್ಲ. ಆದ್ದರಿಂದ ನನ್ನನ್ನು ಕಂಡ್ರೆ ನೀನು ಭಯಪಡುವ ಅವಶ್ಯಕತೆ ಇಲ್ಲ. ಸ್ವಧರ್ಮೋ ರಕ್ಷಸಾಂ ಭೀರೋ ಸರ್ವಥೈವ ನ ಸಂಶಯಃ ಗಮನಂ ವಾ ಪರಸ್ತ್ರೀಣಾಂ ಹರಣಂ ಸಂಪ್ರಮಥ್ಯವಾ. ನಾನು ಅಧಾರ್ಮಿಕನು ಅಂತ ತಿಳ್ಕೊಳ್ಬೇಡ. ಪರಸ್ತ್ರೀಯರನ್ನು ಅಪಹಾರ ಮಾಡೋದು ನಮ್ಮ ರಾಕ್ಷಸರ ಕುಲಧರ್ಮ. ಆದ್ದರಿಂದ ನೀನು ಪರಸ್ತ್ರೀ ಆದರೂ ಕೂಡ ನಿನ್ನನ್ನು ಅಪಹಾರ ಮಾಡಿ ತಂದಿದ್ದೀನಿ. ಆದರೆ ನನ್ನ ಬಳಿ ಬಂದ ಮೇಲೆ ಅವರು ಮತ್ತೊಬ್ಬ ಪರಪುರುಷರ ಬಳಿ ಹೋಗೋ ಹಾಗಿಲ್ಲ. ಆ ರೀತಿ ನಾನು ಅವಕಾಶವನ್ನು ನಾನು ಮಾಡಿಕೊಡೋಲ್ಲ. ಮತ್ತು ನಾನು ನಿನ್ನನ್ನು ಬಲಾತ್ಕಾರ ಮಾಡಿ ಮುಟ್ಟೋದೂ ಇಲ್ಲ. ಮನ್ಮಥ ನನ್ನ ಮೇಲೆ ಎಷ್ಟು ಬೇಕಾದರೂ ಬಾಣಪ್ರಯೋಗ ಮಾಡಲಿ, ನಾನು ನಿನ್ನನ್ನು ಬಲಾತ್ಕಾರ ಮಾಡೋದಿಲ್ಲ. ಏವಂ ಚೈದದ ಕಾಮಾಂ ತು ನ ತ್ವಾಂ ಸ್ರಕ್ಷ್ಯಾಮಿ ಮೈಥಿಲಿ. ಮುಟ್ಟೋದೂ ಇಲ್ಲ ಅಂತ ರಾವಣ ಹೇಳುವಂತಹ ಮಾತು. ಕಾಮಂ ಕಾಮ ಶರೀರೇ ಮೇ ಯಥಾ ಕಾಮಂ ಪ್ರವರ್ತತಾಂ. ಈಗಿನ ಸಾಮಾನ್ಯ ಪುರುಷರಿಗೂ ಕೂಡ ಇಂಥ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಪರಸ್ತ್ರೀಯರನ್ನು ಅಪಹಾರ ಮಾಡಿದ ಮೇಲೆ ಇಷ್ಟು ಜಿತೇಂದ್ರಿಯತ್ವವನ್ನು ರಾವಣ ತೋರಿಸ್ದ. ಈಗಿನ ಕಾಲದ ಸಾಮಾನ್ಯ ಮನುಷ್ಯರಿಗೂ ಅದನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಹಿಂದಿನ ಕಾಲದ ರಾಕ್ಷಸರಲ್ಲಿ ಅಷ್ಟು ನಿಯತ್ತಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ದೇವಿ ನೇಹ ಭಯಂ ಕಾರ್ಯಂ ಮಯಿ ವಿಶ್ವಸಿ ಪ್ರಿಯೇ ಪ್ರಣಯಸ್ವ ಚ ತತ್ವೇನ ಮೈವಂ ಭೂಶೋಕಲಾಲಸ. ಮತ್ತು ನನ್ನ ವಿಷಯದಲ್ಲಿ ನೀನು ತುಂಬ ಭಯಪಡ್ತಾ ಇದ್ದೀ. ಭಯಪಡಬೇಡ, ನನ್ನಲ್ಲಿ ವಿಶ್ವಾಸ ಮಾಡು, ನನ್ನಲ್ಲಿ ನೀನು ಗೌರವವನ್ನು ತೋರಿಸು. ನೀನು ದುಃಖ ಪಡಬೇಡ. ನೀನು ದುಃಖ ಪಟ್ಟರೆ ನನಗೆ ದುಃಖ ಆಗುತ್ತೆ. ಏಕವೇಣಿ ಧರಾಶಯ್ಯ ಧ್ಯಾನಂ ಮಲಿನಮಂಬರಂ ಅಸ್ಥಾನೇ ಪಿಪವಾಸಶ್ಚ ನೈತಾನ್ಯೋಪಾಯಿಕಾನಿತೆ.
ನೀನು ತುಂಬ ದಿವಸ ಆಗಿದೆ ತಲೆಯನ್ನು ಬಾಚಿಕೊಳ್ಳದೆ, ಚೆನ್ನಾಗಿ ತಲೆಯನ್ನು ಬಾಚಿಕೋ, ಅಲಂಕಾರ ಮಾಡ್ಕೋ, ನೆಲದ ಮೇಲೆ ಮಲಕ್ಕೊಳ್ಬೇಡ. ನಿನಗೆ ರತ್ನ ಗಂಬಳಿಯನ್ನು ನಾನು ವ್ಯವಸ್ಥೆ ಮಾಡ್ತೀನಿ. ಮಂಚದ ಮೇಲೆ ಸುಖದ ಸುಪ್ಪತ್ತಿಗೆಯಲ್ಲಿ ನೀನು ಮಲಗಿಕೋ. ಕೊಳೆ ಬಟ್ಟೆಯನ್ನು ಉಡುವುದನ್ನು ನಿಲ್ಲಿಸು ಮತ್ತು ಉಪವಾಸವನ್ನು ಕೂಡ ಮಾಡಬೇಡ. ಏನು ಪುರುಷಾರ್ಥ ಇದರಿಂದ? ವಿಚಿತ್ರಾಣಿ ಚ ಮಾಲ್ಯಾನಿ ಚಂದನಾನ್ಯಗರ ಅಗರೋಣಿ ಚ ವಿವಿಧಾನಿ ಚ ವಾಸಾಂಸಿ ದಿವ್ಯಾನ್ಯಾಭರಣಾನಿ ಚ. ನೀನು ನನ್ನನ್ನು ಮದುವೆ ಆಗಿಬಿಟ್ರೆ ನನ್ನ ಅರಮನೆಯಲ್ಲಿ ಅನೇಕ ಬಗೆಯ ಹೂಗಳು, ಸುಗಂಧ ದ್ರವ್ಯಗಳು, ವಿಚಿತ್ರವಾದ ರೇಷ್ಮೆಯ ಬಟ್ಟೆಗಳು, ದಿವ್ಯಾಭರಣಗಳು, ಆಮೇಲೆ ನಿನಗೆ ಮದ್ಯ, ಮಾಂಸ, ಹಾಸಿಗೆ, ಪೀಠಗಳು ಇವೆಲ್ಲ ನೀನು ಸುಖವಾಗಿ ಅನುಭವಿಸ್ಬೋದು. ನಿನ್ನ ಕೈ ಕೆಳಗಡೆ ಲಕ್ಷ ಲಕ್ಷ ದಾಸಿಯರು ಇರ್ತಾರೆ. ಸ್ತ್ರೀರತ್ನಮಸಿ ಮಯಿ ವಂಭೂ ಕುರುಗಾತ್ರೇಷು ಭೂಷಣಂ ಮಾಂ ಪ್ರಾಪ್ಯ ಹಿ ಕಥಂ ನು ಸ್ಯಾತ್ ತ್ವಮನರ್ಹ ಸ್ವವಿಗ್ರಹೇ. ನೀನು ಸ್ತ್ರೀ ರತ್ನ. ನಿನ್ನಂಥ ಸ್ತ್ರೀಯರು ಇನ್ನೊಬ್ಬಳು ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾನು ನಿನಗೆ ಮಾತ್ರ ಇಂಥ ಅವಕಾಶ ಕೊಡ್ತಾ ಇದ್ದೇನೆ. ಬೇರೆ ಯಾವ ಸ್ತ್ರೀಯರಿಗೂ ನಾನು ಇಷ್ಟು ದೊಡ್ಡ ಸ್ಥಾನಮಾನವನ್ನು ಕೊಡೋಲ್ಲ. ಸುಂದರಾಂಗಿ, ಒಡವೆಗಳನ್ನು ಧಾರಣೆ ಮಾಡು. ನನ್ನ ಬಳಿಗೆ ಬಂದು ನೀನು ನನ್ನನ್ನು ಒಪ್ಪಿಕೋ. ನಾನು ಮಾತ್ರ ನಿನ್ನನ್ನು ಬಲವಂತ ಮಾಡಲ್ಲ, ನೀನಾಗೆ ಬರಬೇಕು ಅಷ್ಟೇ. ಇದಂ ತೇ ಚಾರು ಸಂಜಾತಂ ಯೌವನಂ ಹ್ಯತಿ ವರ್ತತೆ ಯದತೀತಂ ಪುನರ್ನೈತಿ ಸ್ರೋತ ಶೀಘ್ರಮಪಾಮಿವ. ಈ ಯೌವನ ತುಂಬ ಕ್ಷಣಿಕ, ದಿವ್ಯವಾಗಿದೆ ನಿನ್ನಲ್ಲಿ, ಅದು ಜಾಜ್ವಲ್ಯಮಾನವಾಗಿದೆ. ಇನ್ನು ಸ್ವಲ್ಪ ದಿವಸ ಹೀಗೆ ಬಿಟ್ಟರೆ ನಿನ್ನ ಯೌವನ ನಾಶ ಆಗಿ ಹೋಗಿಬಿಡುತ್ತೆ. ಯದತೀತಂ ಪುನರ್ನೈತಿ ಸ್ರೋತಃ ಶೀಘ್ರಮಪಾಮಿವ. ನೀರಿನ ಮೇಲಿನ ಗುಳ್ಳೆಯಂತೆ ಯೌವನ ತುಂಬ ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ. ಆದ್ದರಿಂದ ಬೇಗ ಸುಖವನ್ನು ಅನುಭವಿಸು. ತ್ವಾಂ ಕೃತ್ವೋಪರತೋ ಮನ್ಯೇ ರೂಪಕರ್ತ ಸವಿಶ್ವಸೃಟ್ ನಹಿ ರೂಪೋಪಮಾ ತ್ವನ್ಯಾ ತವಾಸ್ತಿ ಶುಭ ದರ್ಶನೇ. ಆ ಬ್ರಹ್ಮ ನಿನ್ನನ್ನು ಸೃಷ್ಟಿ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದಾನೆ, ಭಾರಿ ಯೋಚನೆ ಮಾಡಿ ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. ನಿನ್ನಂಥ ರೂಪವತಿ ಮತ್ತೊಬ್ಬನ್ನು ಸೃಷ್ಟಿ ಮಾಡಲಿಕ್ಕೆ ಅವನ ಕೈಲೇ ಸಾಧ್ಯ ಇಲ್ಲ. ಆದ್ದರಿಂದ ತ್ವಾಂ ಸಮಾಸಾಧ್ಯ ವೈದೇಹಿ ರೂಪ ಯೌವನಶಾಲಿನಿಂ ಕಪ್ಪುಮಾನ್ ಅತಿವರ್ತೇತ ಸಾಕ್ಷಾದಪಿ ಪಿತಾಮಹ. ನಿನ್ನ ರೂಪ ಯೌವನಗಳನ್ನು ನೋಡಿದವರು ಯಾರು ತಾನೇ ಕಾಮವಶರಾಗದೇ ಇರಲಿಕ್ಕೆ ಸಾಧ್ಯ? ಒಂದು ವೇಳೆ ಚತುರ್ಮುಖ ಬ್ರಹ್ಮ ನಿನ್ನನ್ನು ನೋಡಿದ್ರೆ ಅವನಿಗೂ ಕೂಡ ಕಾಮಭಾವ ಹುಟ್ಟುಬಿಡುತ್ತೆ, ಅಷ್ಟು ರೂಪ ನಿನ್ನಲ್ಲಿದೆ. ಯದ್ಯತ್ ಪಶ್ಯಾಮಿ ತೇ ಗಾತ್ರಂ ಶೀತಾಂಶ ಸದೃಶಾನನೆ ತಸ್ಮಿನ್ ಪೃಥುಶ್ರೋಣಿ ಚಕ್ಷುರ್ಮಮ ನಿಬದ್ಧತೆ. ನಿನ್ನ ದೇಹದಲ್ಲಿ ಯಾವುದೇ ಒಂದು ಅಂಗವನ್ನು ನೋಡಿದ್ರೂ ನನಗೆ ಆ ಕಣ್ಣನ್ನು ಅಲ್ಲಿಂದ ತೆಗೆಯೋಕ್ಕೆ ಮನಸ್ಸೇ ಆಗೋದಿಲ್ಲ. ಕಣ್ಣನ್ನು ಅಲ್ಲೇ ನೆಟ್ಬಿಡೋಣ ಅನಿಸುತ್ತೆ. ಆದ್ದರಿಂದ ತುಂಬ ಚೆನ್ನಾಗಿದೆ ನೀನು, ನನ್ನ ಹೆಂಡತಿಯಾಗು. ನನ್ನ ವಿಷಯದಲ್ಲಿ ನಿನಗಿರುವ ತಪ್ಪು ತಿಳುವಳಿಕೆಗಳನ್ನೆಲ್ಲ ಬಿಟ್ಟಾಕು. ಭವಮೈಥಿಲಿ ಭಾರ್ಯಾಮೇ ಮೋಹಮೇನಂ ವಿಸರ್ಜಯ ಬಹ್ವೀನಾಂ ಉತ್ತಮ ಸ್ತ್ರೀಣಾಂ ಮಮಾಗ್ರಮಹಿಷೀ ಭವ. ನನ್ನಲ್ಲಿ ಎಂಥೆಂಥ ಸ್ತ್ರೀಯರಿದ್ದಾರೆ ಗೊತ್ತಾ? ನೀನು ನೋಡು, ತುಂಬ ಒಳ್ಳೊಳ್ಳೆ ಸ್ತ್ರೀಯರೆಲ್ಲ ಇದ್ದಾರೆ, ಅವರೆಲ್ಲ ನನ್ನ ಹೆಂಡಂದರು. ಆದರೆ ನಿನಗೆ ಮಾತ್ರ ನಿನ್ನನ್ನು ಮಾತ್ರ ನಾನು ಪಟ್ಟದ ರಾಣಿಯನ್ನಾಗಿ ನಾನು ಮಾಡಿಕೊಂಡು ಬಿಡ್ತೀನಿ. ನನಗೆ ಮಂಡೋದರಿ ಕೂಡ ಬೇಡ, ನನಗೆ ನೀನು ಬೇಕು, ನೀನೇ ಇನ್ನು ಮುಂದೆ ಪಟ್ಟದ ರಾಣಿ. ಲೋಕೇಭ್ಯೋ ಯಾನಿ ರತ್ನಾನಿ ಸಂಪ್ರಮಥ್ಯಾರ್ಹತಾನಿ ವೈ ತಾನಿ ಮೇ ಭೀರು ಸರ್ವಾಣಿ ರಾಜ್ಯಂ ಚೈತದಹಂ ಚತೆ. ನಾನು ಎಲ್ಲ ಲೋಕಗಳನ್ನು ಕೂಡ ಗೆದ್ದುಬಿಟ್ಟಿದ್ದೀನಿ. ಎಲ್ಲ ಲೋಕಗಳಲ್ಲಿರುವ ರತ್ನಗಳನ್ನು ಕೂಡ ತಂದು ಇಟ್ಟಿದ್ದೀನಿ. ಆ ಎಲ್ಲ ರತ್ನಗಳು ಇನ್ಮೇಲೆ ನಿಂದು, ನಂದಲ್ಲ. ಎಲ್ಲ ನಿನಗೆ ಕೊಟ್ಬಿಡ್ತೀನಿ. ನೀನು ಹೇಳ್ದಂಗೆ ಕೇಳ್ಕೊಂಡು ನಾನು ಇರ್ತೀನಿ ಇನ್ಮೇಲೆ. ನಾನು ಸಮಸ್ತ ಲೋಕಗಳನ್ನು ಗೆದ್ದಿದ್ದರೂ ಕೂಡ ನಿನ್ನನ್ನು ಗೆಲ್ಲಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ನಿನ್ನ ಮುಂದೆ ನಾನು ಸೋತು ಹೋಗಿದ್ದೀನಿ. ಆದ್ದರಿಂದ ಈ ಸಮಸ್ತ ಲಂಕಾಪಟ್ಟಣ ನಿಂದು, ಆಮೇಲೆ ಈ ಸಮಗ್ರ 14 ಲೋಕಗಳಲ್ಲಿರುವ ಎಲ್ಲ ಐಶ್ವರ್ಯವೂ ಕೂಡ ನಿಂದು. ವಿಲಾಸಿನಿ, ನನ್ನ ರಾಜ್ಯವನ್ನು ನಿನ್ನ ತಂದೆ ಆಗಿರುವಂತಹ ಜನಕನ ಕೊಟ್ಟುಬಿಡ್ತೀನಿ. ನಾನು ನೀನು ಆರಾಮಾಗಿ ಸುಖವಾಗಿದ್ದುಬಿಡೋಣ ಬಾ. ಹುಚ್ಚುಚ್ಚು ಮಾತಾಡ್ತಾನೆ. ವಿಚಿತ್ಯ ಪೃಥಿವೀಂ ಸರ್ವಾಂ ನಾನಾ ನಗರ ಮಾಲಿನೀಂ ಜನಕಾಯ ಪ್ರದಾಸ್ಯಾಮಿ ತವ ಹೇತುರ್ವಿಲಾಸಿನಿ. ನೇಹ ಪಶ್ಯಾಮಿ ಲೋಕೇನ್ಯಂ ಯೋ ಮೇ ಪ್ರತಿಫಲೋ ಭವೇತ್ ಪಶ್ಯ ಮೇ ಸುಮಹದ್ವೀರ್ಯಂ ಅಪ್ರತಿದ್ವಂದ್ವಮಾಹವೇ.
ಈ ಸಮಗ್ರ ವಿಶ್ವದಲ್ಲಿ ನನ್ನನ್ನು ಯುದ್ಧದಲ್ಲಿ ಸೋಲಿಸುವಂಥ ಪರಾಕ್ರಮಿ ಮತ್ತೊಬ್ಬ ಇಲ್ಲ. ನನ್ನ ಶೌರ್ಯ ಎಷ್ಟು ಅನ್ನೋದನ್ನು ನಿನಗೆ ನಾನು ಪರಿಚಯ ಮಾಡಿಸ್ತೀನಿ. ಹಿಂದೊಮ್ಮೆ ದೇವಾಸುರ ಸಂಗ್ರಾಮ ಆಯಿತು, ಯುದ್ಧ ಆಯಿತು ದೇವತೆಗಳಿಗೂ ಅಸುರರಿಗೂ. ಆಗ ನಾನು ಎಲ್ಲ ದೇವತೆಗಳನ್ನು ಅಸುರರನ್ನು ಸೋಲಿಸಿ ನಾನು ಒಬ್ಬನೇ ಗೆದ್ದೆ. ನನ್ನ ಎದುರಿಗೆ ನಿಲ್ಲಲಿಕ್ಕೆ ಯಾರಿಗೂ ಆಗಲಿಲ್ಲ. ಅಸಕೃತ್ ಸಂಯುಗೆ ಭಗ್ನ ಮಯಾ ವಿಮೃದಿತ ಧ್ವಜಾ ಅಶಕ್ತ ಪ್ರತ್ಯನೇಕೇಶೋ ಸ್ಥಾತು ಮಮ ಸುರಾಸುರಾ ಇಚ್ಛೆಯ ಕ್ರಿಯತಾಮದ್ಯ ಪ್ರತಿಕರ್ಮತಮೋತ್ತಮಂ ಸಪ್ರಭಾಣ್ಯವಸೃಜ್ಯಂತಾಂ ತವಾಂಗೇ ಭೂಷಣಾನಿ ಚ. ನೀನು ಈಗೇನು ಮಾಡು ಅಂದರೆ, ನಿನಗೇನೇನು ಅಲಂಕಾರ ಮಾಡ್ಕೋಬೇಕು ದೇಹಕ್ಕೆ ಅನಿಸುತ್ತೆ ಎಲ್ಲ ಶೃಂಗಾರವನ್ನು ಮಾಡ್ಕೋ. ದಿವ್ಯವಾದ ಆಭರಣಗಳನ್ನು ಧಾರಣೆ ಮಾಡು. ನೀನು ಒಮ್ಮೆ ನೀನು ಆಭರಣಗಳನ್ನೆಲ್ಲ ಹಾಕೋ, ನಾನು ನಿನ್ನನ್ನು ನೋಡಬೇಕು, ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಅಂತ. ಆಗ ನೀನು ನನ್ನನ್ನು ಒಂದು ವೇಳೆ ಮದುವೆ ಆಗಿಬಿಟ್ರೆ ನೀನು ಇಷ್ಟ ಬಂದಂತೆ ಇನ್ನಷ್ಟು ಭೋಗವನ್ನು ನೀನು ಅನುಭವಿಸ್ಬೋದು. ನೀನು ಬೇಕಾದ್ದನ್ನು ಕುಡಿಬೋದು. ಸಾಧು ಪಶ್ಯಾಮಿತೆ ರೂಪಂ ಸಂಯುಕ್ತಂ ಪ್ರತಿಕರ್ಮಾಭಿಸಂಯುಕ್ತ ದಾಕ್ಷಿಣ್ಯೇನ ವರಾನನೆ ಭುಂಕ್ಷ್ವಭೋಗಾನ್ ಯಥಾ ಕಾಮಂ ಪಿಬ ಭೀರುರಮಸ್ವ ಚ ಯಥೇಷ್ಟಂ ಚ ಪ್ರಯಚ್ಛತ್ವಂ ಪೃಥಿವೀಂ ವಾಧನಾನಿ ಚ. ನೀನು ಎಷ್ಟು ಬೇಕಾದರೂ ಐಶ್ವರ್ಯವನ್ನು ಅನುಭವಿಸ್ಬೋದು. ಯಾರಿಗೆ ಬೇಕಾದರೂ ಎಷ್ಟು ಬೇಕಾದರೂ ದಾನ ಮಾಡ್ಬೋದು. ಮತ್ತು ಸಂಕೋಚವಿಲ್ಲದೆ ನೀನು ಏನೂ ಮಾತಾಡ್ಬೋದು ನನ್ನ ಹತ್ರ. ರಮಸ್ವಮಯಿ ವಿಸ್ರಬ್ಧ ಧೃಷ್ಟಮಾಜ್ಞಾಪಯಸ್ವ ಚ ಮತ್ಪ್ರಸಾದ ಲಲಾತ್ಯಾಂಶ್ಚ ಲಲ್ಲಂತಾಂ ಬಾಂಧವಾಸ್ತವ. ಮತ್ತು ನೀನು ನಿನ್ನ ತವರು ಮನೆ ಬಂಧುಗಳನ್ನು ಬಿಡಬೇಕು ಅಂತಿಲ್ಲ. ಅವರನ್ನೆಲ್ಲ ಕರೆಸ್ಕೋ, ಅವ್ರ ಜೊತೆ ಸುಖ ಅನುಭವಿಸು. ನನ್ನ ಮಹಾಭಾಗ್ಯ ಮತ್ತು ನನ್ನ ಮಹಾಕೀರ್ತಿಯನ್ನು ನೀನು ನೋಡು. ಆ ಅಯೋಗ್ಯ ರಾಮಭದ್ರ ಇದ್ದಾನಲ್ಲ, ಅವನನ್ನು ಕಟ್ಕೊಂಡು ಏನು ಮಾಡ್ತಿ? ವೃದ್ಧಿಂ ಮಮಾನುಪಶ್ಯತ್ವಂ ಶ್ರಿಯಂ ಭದ್ರೇಶಶ್ಚಮೆ ಕಿಂ ಕರಿಷ್ಯಸಿ ರಾಮೇಣ ಸುಭಗೆ ಚೀರವಾಸಸ. ಈಗ ರಾವಣ ಏನು ಮಾಡ್ದ? ತನ್ನ ವೈಭವಗಳನ್ನೆಲ್ಲ ಹೊಗಳ್ಕೊಂಡ. ಈಗ ರಾಮನ ಬೈಲಿಕ್ಕೆ ಶುರು ಮಾಡ್ದ. ಆ ರಾಮಚಂದ್ರ ಇದ್ದಾನಲ್ಲ, ರಾಮನೋ ಏನೋ ಒಂದು, ಅವನು ನಾರು ಬಟ್ಟೆ ಉಟ್ಕೊಂಡು ಕಾಡು ಅಲಿತಾ ಇದ್ದಾನೆ. ಅವನು ಹೆಂಡತಿಯಾಗಿ ಯಾಕೆ ಕಷ್ಟಪಡ್ತಾ ಇದ್ದೆ ನೀನು? ನಿಕ್ಷಿಪ್ತ ವಿಜಯೋ ರಾಮೋ ಗತಶೀರ್ವನ ಗೋಚರ ವ್ರತಿ ಸ್ಥಂಡಲಶಾಯಿ ಚ ಶಂಕೆ ಜೀವತಿ ವಾನವ. ಅವನು ಎಲ್ಲ ಐಶ್ವರ್ಯವನ್ನು ಕಳೆದುಕೊಂಡು ಬಿಟ್ಟಿದ್ದಾನೆ. ಅವನಿಗೆ ಮುಂದೆ ಜಯವೇ ಸಿಗೋದಿಲ್ಲ. ಕಾಡು ಸೇರಿದ್ದಾನೆ, ವ್ರತ ಮಾಡಿಕೊಂಡು ನೆಲದ ಮೇಲೆ ಮಲಗುತ್ತಾನೆ. ಮತ್ತು ಅವನು ಇಲ್ಲಿ ತನಕ ಬದುಕಿದಾನೋ ಇಲ್ಲೋ ಅಂತ ಕೂಡ ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ನಹಿ ವೈದೇಹಿ ರಾಮಸ್ತ್ವಂ ದ್ರಷ್ಟುಂ ಯುವಾಪ್ಯುಪಲಪ್ಸ್ಯತೆ ಪುರೋಬಲಾಕೈರಸಿತೇರ್ಮೇಘೈರ್ಜೋಸ್ತಾಮಿವಾವೃತಂ. ನೀನು ನನ್ನ ಕೈಗೆ ಸಿಕ್ಕಾಗೋಯಿತು. ರಾಮನಿಗೆ ನಿನ್ನ ದರ್ಶನ ಕೂಡ ಮುಂದೆ ಸಾಧ್ಯ ಇಲ್ಲ. ಬಲಾಕ ಪಕ್ಷಿಗಳಿಂದ ಕೂಡಿದ ನೀಲಮೇಘದಿಂದ ಕೂಡಿದಾಗ ಆ ಚಂದ್ರನನ್ನು ನೋಡಲಿಕ್ಕೆ ಯಾರಿಗೆ ಸಾಧ್ಯ? ಆದ್ದರಿಂದ ಇನ್ನು ಮುಂದೆ ರಾಮ ನಿನ್ನನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ರಾಮನ ಆಸೆ ಬಿಟ್ಬಿಡು. ನ ಚಾಪಿ ಮಮ ಹಸ್ತಾತ್ವಾಂ ಪ್ರಾಪ್ತುಮರ್ಹತಿ ರಾಘವಃ ಹಿರಣ್ಯಕಶಿಪು ಕೀರ್ತಿಂ ಇಂದ್ರಹಸ್ತಗತಾಮಿವ. ಹಿರಣ್ಯಕಶಿಪು ತನ್ನ ಹೆಂಡತಿಯನ್ನು ಇಂದ್ರನಿಂದ ಹಿಂದೆ ಪಡೆದುಕೊಂಡ. ಆದರೆ ರಾಮ ಮಾತ್ರ ನನ್ನಿಂದ ನಿನ್ನನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಚಾರುಸ್ಮಿತೆ ಚಾರುದತಿ ಚಾರುನೇತ್ರೇ ವಿಲಾಸಿನಿ ಮನೋಹರ ಸಿಮೆ ಭೀರೋ ಸುಪರ್ಣ ಪನ್ನಗಮ್ಯಥ. ಆದ್ದರಿಂದ ಈಗ ಇಲ್ಲಿಯ ತನಕ ರಾಮನ್ನ ಬೈದ, ಮತ್ತೀಗ ಸೀತೆಯನ್ನು ಹೊಗಳಿಕ್ಕೆ ಶುರು ಮಾಡಿದ್ದಾನೆ. ನೀನು ಚಾರುಸ್ಮಿತೆ, ನಿನ್ನ ಹಲ್ಲುಗಳು ಎಷ್ಟು ಚೆನ್ನಾಗಿದೆ, ನಿನ್ನ ಕಣ್ಣುಗಳು ಎಷ್ಟು ಚೆನ್ನಾಗಿದೆ, ನಿನ್ನ ವಿಲಾಸ ಎಷ್ಟು ಚೆನ್ನಾಗಿದೆ, ನಿನ್ನ ಮನಸ್ಸು ಎಷ್ಟು ಚೆನ್ನಾಗಿದೆ. ನನ್ನ ಗರುಡ ಹಾವನ್ನು ಎಳೆಯುವಂತೆ ನನ್ನ ಮನಸ್ಸನ್ನು ನೀನು ಸೆಳಿತಾ ಇದ್ದಿ. ಕ್ಲಿಷ್ಟಕೌಶೇಯ ವಸನಾಂ ತನ್ವೀಮಪ್ಯನಲಂಕೃತಾಂ ತ್ವಾಂ ದೃಷ್ಟ್ವಾ ಸ್ವೇಷು ದಾರೇಶು ರತಿಂ ನೋಪಲಭಾಮ್ಯಹಂ. ನೀನು ಕೆಟ್ಟ ಸೀರೆಯನ್ನು ಉಟ್ಕೊಳ್ಬೇಡ. ತುಂಬ ಸಣ್ಣ ಆಗಿಬಿಟ್ಟಿದೆ. ನೀನು ಚೆನ್ನಾಗಿ ಊಟ ಮಾಡು, ಸ್ವಲ್ಪ ದಪ್ಪ ಆಗ್ತಿ. ನಾನು ಯಾರ್ಯಾರನ್ನೂ ನೋಡಿ ನಾನು ಖುಷಿ ಪಡೋದೇ ಇಲ್ಲ. ನಿನ್ನ ಮಾತ್ರ ನೋಡಿ ನನಗಿಷ್ಟು ಖುಷಿ ಆಗುತ್ತೆ. ಅಂತಃಪುರ ನಿವಾಸಿನ್ಯಃ ಶ್ರಿಯಃ ಸರ್ವಗುಣಾನ್ವಿತಾಃ
ಯಾವತ್ಯೋ ಮಮ ಸರ್ವಾಸಾಂ ಐಶ್ವರ್ಯಂ ಕುರು ಜಾನಕಿ. ನೀನು ಅಂತಃಪುರದಲ್ಲಿ ತುಂಬ ಜನ ಸ್ತ್ರೀಯರಿದ್ದಾರೆ, ಇನ್ನು ಮುಂದೆ ಅವರೆಲ್ಲರೂ ಕೂಡ ನಿನ್ನ ದಾಸಿಯರಾಗ್ತಾರೆ. ನೀನು ಅಂತಃಪುರದಲ್ಲಿ ನೀನೇ ಈಶ್ವರಿಯಾಗು, ಅಪ್ಸರೆಯಾಗು, ಲಕ್ಷ್ಮೀದೇವಿ ನೀನೇ ಇನ್ನು ಮುಂದೆ. ಮಮ ಹ್ಯಸಿತಕೆ ಶಾಂತೆ ತ್ರಿಲೋಕ್ಯ ಪ್ರವರಾಶ್ರಿಯ ತಾಸ್ತ್ವಾಂ ಪರಿಚರಿಷ್ಯಂತಿ ಶ್ರಿಯಮಪ್ಸರಸೋ ಯಥಾ. ಅವರೆಲ್ಲರೂ ಕೂಡ ಇನ್ನು ಮುಂದೆ ನಿನ್ನ ಪರಿಚಾರಿಕೆಯರಾಗಿರ್ತಾರೆ. ಯಾನಿ ವೈಶ್ರವಣೆ ಶುಭ್ರೂರತ್ನಾನಿ ಚ ಧನಾನಿ ಚ ತಾನಿ ಲೋಕಾಂ ಚ ಸುಶ್ರೋಣಿ ಮಾಂ ಚ ಭುಂಕ್ಷ್ವ ಯಥಾ ಸುಖಂ. ನ ರಾಮಸ್ತಪಸಾ ದೇವಿ ನ ಬಲೇನ ನ ವಿಕ್ರಮೈ ನ ಧನೇನ ಮಯಾ ತುಲ್ಯಸ್ತೇಜಸಾ ಯಶಸಾಪಿ ವಾ. ಸುಶ್ರೋಣಿ, ಕುಬೇರನ ಐಶ್ವರ್ಯ ಎಲ್ಲ ನನ್ನ ಮನೆಯಲ್ಲೇ ಇದೆ. ನೀನು ಅವಕ್ಕೆಲ್ಲ ನೀನೇ ಇನ್ನು ಮುಂದೆ ಒಡತಿ. ನನ್ನ ರಾಜ್ಯಕ್ಕೂ ನೀನೇ ಒಡತಿ. ತಪಸ್ಸಿನಲ್ಲಿ, ಬಲದಲ್ಲಿ, ಪರಾಕ್ರಮದಲ್ಲಿ, ಐಶ್ವರ್ಯದಲ್ಲಿ, ತೇಜಸ್ಸಿನಲ್ಲಿ, ಕೀರ್ತಿಯಲ್ಲಿ, ಯಾವುದರಲ್ಲೂ ನಿನ್ನ ಗಂಡ ರಾಮ ನನಗೆ ಸಮಾನನಲ್ಲ. ಅವನು ನನ್ನ ಮುಂದೆ ಒಂದು ಸಣ್ಣ ಹುಳುಕಡ್ಡಿ. ಅವನು ಕಟ್ಕೊಂಡು ಯಾಕೆ ಇಷ್ಟು ಕಷ್ಟಪಡ್ತಾ ಇದೆ? ಆ ಕೆಟ್ಟ ವಿಚಾರವನ್ನು ಬಿಟ್ಬಿಡು ಇಲ್ಲಿಗೆ. ನರಾಮಸ್ತಪಸ ಆಯಿತು. ಪಿಬ ವಿಹರ ರಮಸ್ವ ಭುಂಕ್ಷ್ವಭೋಗಾನ್ ಧನ ನಿಜಯಂ ಪ್ರದಿಶಾಮಿ ಮೇಧಿನೀಂ ಚ ಮೈಲಲಲನೆ ಯಥಾ ಸುಖಂ ತ್ವಂ ತ್ವಯಿ ಚ ಸಮೇತ್ಯ ಲಲಂತು ಬಾಂಧವಾಸ್ತೆ. ಆದ್ದರಿಂದ ವೈದೇಹಿ ಹೇಳ್ತೀನಿ ಕೇಳು, ನೀನು ಈಗ ಯಥೇಚ್ಛವಾಗಿ ವಿಹಾರ ಮಾಡು, ಆನಂದವನ್ನು ಹೊಂದು, ಎಲ್ಲ ಭೋಗಗಳನ್ನು ಅನುಭವಿಸು, ಎಲ್ಲ ಐಶ್ವರ್ಯ ರಾಜ್ಯ ನಿನಗೆ ಒಪ್ಪಿಸಿಬಿಟ್ಟೆ. ನಿನ್ನ ತವರು ಮನೆ ಬಂಧುಗಳನ್ನೆಲ್ಲ ಕರೆದುಕೊಂಡು ಬಾ, ಅವರೆಲ್ಲರೂ ಆನಂದದಿಂದ ಬದುಕಲಿ. ಕುಸುಮಿತ ತರುಜಾಲ ಸಂತತಾನಿ ಭ್ರಮರಯುತಾನಿ ಸಮುದ್ರ ತೀರಜಾನಿ ಕನಕ ವಿಮಲಹಾರ ಭೂಷಿತಾಂಗಿ ವಿಹರಮಯ ಸಹ ಭೀರುಕಾನನಾನಿ. ಬಾ, ನಾವೀಗ ಸಮುದ್ರ ತೀರಕ್ಕೆ ಹೋಗಿ ಸುಖ ಅನುಭವಿಸೋಣ, ಅಥವಾ ಮಧುಕರವಾದ ರಮಣೀಯವಾದ ಬೇರೆ ಬೇರೆ ಉದ್ಯಾನಗಳಿಗೆ ಹೋಗೋಣ. ಅಲ್ಲೆಲ್ಲ ಹೋಗಿ ನಾವು ವಿಹಾರ ಮಾಡೋಣ ಬಾ ಅಂತ ಒಬ್ಬ ಕುಡುಕ ಮಾತಾಡುವಂಗೆ ಆ ರಾವಣ ಜಗನ್ಮಾತೆಯಾದ ಸಮಗ್ರ ಧರ್ಮದ ಸ್ವರೂಪಿಣಿಯಾದ ಸೀತಾದೇವಿಯ ಮುಂದೆ ಹುಚ್ಚುಚ್ಚಾಗಿ ಮಾತನಾಡ್ತಾ ಇದ್ದಾನೆ ಎಂಬಲ್ಲಿಗೆ ರಾಮಾಯಣದ 20ನೇ ಸರ್ಗವು ಪರಿಸಮಾಪ್ತಿಯನ್ನುಗೊಳ್ಳುತ್ತೆ. ಮುಂದೆ ಸೀತಾದೇವಿ ಮಾತನಾಡ್ತಾಳೆ. ತಸ್ಯ ತದ್ವಚನಂ ಶ್ರುತ್ವಾ ಸೀತಾ ರೌದ್ರಸ್ಯ ರಕ್ಷಸಃ ಆರ್ತಾದೀನ ಸ್ವರಾದೀನಂ ಪ್ರತ್ಯುವಾಚ ಶನೈರ್ವಚಃ. ತುಂಬ ದುಃಖದಿಂದ ದೀನಳಾಗಿ ಅತ್ಯಂತ ಕನಿಷ್ಠ ಸ್ವರದಿಂದ ಅವಳು ಸೀತಾದೇವಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದಾಳೆ. ದುಃಖಾರ್ತಾರುದತಿ ಸೀತಾ ವೇಪಮಾನ ತಪಸ್ವಿನಿ ಚಿಂತಯಂತಿ ವರಾರೋಹ ಪತಿಮೇವ ಪತಿವ್ರತ. ಆ ಮಹಾಪತಿವ್ರತೆಯಾಗಿರುವಂತಹ ಸೀತಾಮಾತೆ ಒಮ್ಮೆ ದುಃಖದಿಂದ ತನ್ನ ಪತಿಯಾದ ಶ್ರೀರಾಮಚಂದ್ರನನ್ನು ಸ್ಮರಣೆ ಮಾಡಿಕೊಂಡು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಲು. ಹೇಗೆ ಮಾತನಾಡಲು ಅಂದರೆ, ತೃಣಮಂತರದ ಕೃತ್ವ ಪ್ರತ್ಯುವಾಚ ಶುಚಿಸ್ಮಿತ ನಿವರ್ತಯ ಮನೋ ಮತ್ತಃ ಸ್ವಜನೇ ಕ್ರಿಯತಾ ಮನಃ. ಅಲ್ಲೇ ಇರುವಂಥ ಒಂದು ಹುಲ್ಲು ಕಡ್ಡಿ ತೊಗೊಂಡ್ಲು. ಹುಲ್ಲು ಕಡ್ಡಿಯನ್ನು ಎದುರಿನಲ್ಲಿ ಇಟ್ಕೊಂಡ್ಲು. ಹುಲ್ಲು ಕಡ್ಡಿಯನ್ನೇ ನೋಡಿಕೊಂಡು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಲು. ಏ ಅಯೋಗ್ಯ ರಾವಣ, ನೀನು ಈ ಹುಲ್ಲು ಕಡ್ಡಿಗೂ ಸಮಾನನಲ್ಲ ಅಂತ ಅವಳ ಅಭಿಪ್ರಾಯ. ಆದ್ದರಿಂದ ಹುಲ್ಲು ಕಡ್ಡಿಯ ಮುಂದೆ ಮಾತನಾಡ್ತಾ ಇದ್ದಾಳೆ ಸೀತಾಮಾತೆ. ಹೊರಟೋಗು, ತೊಲಗು ಆಚೆ, ನೀಚ, ದುರ್ಬುದ್ಧಿ, ಪಾಪಿ, ನಡಿ ಆ ಕಡೆಯನ್ನು ಬೈತಾಳೆ. ನ ಮಾಂ ಪ್ರಾರ್ಥಯಿತುಂ ಯುಕ್ತಂ ಸುಸಿದ್ಧ್ಯಮಿವ ಪಾಪಕೃತ್ ಅಕಾರ್ಯಂ ನ ಮಯಾ ಕಾರ್ಯಂ ಏಕಪತ್ನ್ಯಾ ವಿಗರ್ಹಿತಂ. ನನ್ನನ್ನು ಬಯಸ್ತೀಯಲ್ಲ, ನಿನಗೇನಾದರೂ ಧರ್ಮ ಮಾನ ಮರ್ಯಾದೆ ಏನಾದರೂ ಇದೆಯಾ? ಇಂಥ ಹೀನ ಕೃತ್ಯದಲ್ಲಿ ನನ್ನನ್ನು ತೊಡಗಿಸ್ತೀನಿ ಅಂತ ಹೇಳ್ತೀಯಲ್ಲ. ಕುಲಂ ಸಂಪ್ರಾಪ್ತಯ ಪುಣ್ಯಂ ಕುಲೇ ಮಹತಿ ಜಾತಯ ಏವ ಮುಕ್ತಾತು ವೈದೇಹಿ ರಾವಣಂ ತಂ ಯಶಸ್ವಿನಿ. ಉತ್ತಮ ಕುಲದಲ್ಲಿ ಹುಟ್ಟಿರುವಂಥವಳು ನಾನು, ಉತ್ತಮ ಕುಲವನ್ನು ಸೇರಿದವಳು ನಾನು. ಇಂತಹ ನನಗೆ ನೀನು ಇಂಥ ಮಾತುಗಳನ್ನು ಆಡ್ತೀಯಲ್ಲ, ನಿನ್ನ ಎಲ್ಲ ಮಾತುಗಳಿಗೂ ಕೂಡ ಧಿಕ್ಕಾರ. ನಾನು ನಿನ್ನ ಪತ್ನಿಯಲ್ಲ, ನಾನು ಶ್ರೀರಾಮಚಂದ್ರನ ಪತ್ನಿ. ನಾನು ನಿನಗೆ ಪರಸ್ತ್ರೀ. ನಾನು ರಾಕ್ಷಸಂ ಪೃಷ್ಠತ ಕೃತ್ವ ಭೂಯೋ ವಚನಮಬ್ರವೀತ್ ನಾಹಮೋಪೈಕಿ ಭಾರ್ಯಾ ಪರಭಾರ್ಯಾ ಸತೀತವ. ರಾಕ್ಷಸಂ ಪೃಷ್ಠತ ಕೃತ್ವ ಭೂಯೋ ವಚನಮಬ್ರವೀತ್ ನಾಹಮೋಪೈಕಿ ಭಾರ್ಯಾ ಪರಭಾರ್ಯಾ ಸತೀತವ.
ಸಾಧುಧರ್ಮಮವೇಕ್ಷಸ್ವ ಸಾಧು ಸಾಧುರತಂ ಚರ ಯಥಾ ತವ ತಥಾನ್ಯೇಷಾಂ ದಾರಾರಕ್ಷಾ ನಿಶಾಚರ. ಸೀತಾಮಾತೆ ರಾವಣನಿಗೆ ಬುದ್ಧಿಯನ್ನು ಹೇಳ್ತಿದ್ದಾಳೆ. ನೀನು ಪರಸ್ತ್ರೀಯರನ್ನು ಮರ್ಯಾದೆಯಿಂದ ರಕ್ಷಣೆ ಮಾಡಬೇಕು, ನಿನ್ನಂತೆ ಅವರನ್ನು ಕೂಡ ತಿಳಿದುಕೊಳ್ಬೇಕು. ನಿನ್ನ ಪತ್ನಿಯರಲ್ಲಿ ನೀನು ಸ್ನೇಹದಿಂದ ಇರು, ಆದರೆ ಪರಸ್ತ್ರೀಯರಲ್ಲಿ ಎಂದೂ ಕೂಡ ಚಾಪಲ್ಯವನ್ನು ತೋರಿಸ್ಬೇಡ. ಆತ್ಮಾನಮುಪಮಾಂ ಕೃತ್ವಾ ಸ್ವೇಷು ದಾರೇಷು ರಮ್ಯತಾಂ ಮತುಷ್ಟಂ ಸ್ವೇಷು ದಾರೇಷು ಚಪಲಂ ಚಲಿತೇಂದ್ರಿಯಂ ನಯಂತಿ ನಿಕೃತಿ ಪ್ರಜ್ಞಾಂ ಪರದಾರಾಃ ಪರಾಭವಂ ಇಹ ಸಂತೋ ನ ವಾಸಂತಿ ಸತೋ ವಾ ನಾನುವರ್ತಸೆ. ನಿನಗೆ ಬುದ್ಧಿವಾದವನ್ನು ಹೇಳುವ ಧೈರ್ಯ ಮೂರು ಲೋಕದಲ್ಲಿ ಯಾರಿಗೂ ಕೂಡ ಇಲ್ಲ. ಒಂದು ವೇಳೆ ಯಾರಾದರೂ ಬುದ್ಧಿ ಹೇಳೋರು ಸಿಕ್ಕಿದ್ರೂ ನೀನು ಅವ್ರ ಮಾತನ್ನು ಕೇಳೋಲ್ಲ. ಆದರೆ ನೀನು ಮಾತ್ರ ಮಾಡ್ತಾ ಇರುವಂಥದ್ದು ಖಂಡಿತ ಅಧರ್ಮ ಮಾರ್ಗ. ತಥಾ ಹಿ ವಿಪರೀತಾ ತೇ ಬುದ್ಧಿರಾಚಾರವರ್ಜಿತ ವಚೋ ಮಿಥ್ಯಾ ಪ್ರಣೀತಾತ್ಮ ಪಥ್ಯಮುಕ್ತಂ ವಿಚಕ್ಷಣೈಃ ರಾಕ್ಷಸಾನಾಂ ಅಭಾವಾಯ ತ್ವಂ ವಾ ನ ಪ್ರತಿಪದ್ಯಸೆ ಅಕೃತಾತ್ಮಾನಮಾಸಾದ್ಯ ರಾಜಾನಮನಯೇ ರತಂ. ನೀನು ಸದಾಚಾರವನ್ನು ಪರಿಪೂರ್ಣವಾಗಿ ಪರಿತ್ಯಾಗ ಮಾಡಿದೆ, ದುರ್ಮಾರ್ಗದಲ್ಲಿಯ ಪ್ರವೃತ್ತಿಯನ್ನು ಮಾಡ್ತಾಯಿದೆ. ಸಜ್ಜನರು ಹೇಳುವ ಸತ್ಯವಾದ ಮಾತನ್ನು ತಳ್ಳಿಹಾಕಿ ನೀನು ಸುಳ್ಳಿನಲ್ಲಿ ಆಸಕ್ತನಾಗಿದೆ. ನೀನು ಒಬ್ಬ ನಾಶವಾಗುವುದು ಅಷ್ಟೇ ಇಲ್ಲ, ಸಮಸ್ತ ರಾಕ್ಷಸ ಕುಲಕ್ಕೆ ನೀನು ಕಂಟಕಪ್ರಾಯನಾಗಿದೆ. ಅಷ್ಟೇ ಇಲ್ಲ, ಸಮಸ್ತ ಲಂಕಾ ಪಟ್ಟಣವೇ ನಿನ್ನಿಂದ ನಾಶವಾಗುತ್ತೆ. ಸಮೃದ್ಧಾನಿ ವಿನಶ್ಯಂತಿ ರಾಷ್ಟ್ರಾಣಿ ನಗರಾಣಿ ಚ ತಥೈಯಂ ತ್ವಾಂ ಸಮಾಸಾದ್ಯ ಲಂಕಾ ರತ್ನೋಘ ಸಂಕುಲ. ನೀನು ಹೇಳಿದೆಯಲ್ಲ ಇಲ್ಲಿ ತನಕ ಅಷ್ಟು ರತ್ನ ಇದೆ ಇಷ್ಟು ರತ್ನ ಇದೆ ಅಂತ, ಅದು ಯಾವುದೂ ಉಳಿಯೋದಿಲ್ಲ, ಎಲ್ಲವೂ ನಾಶ ಆಗಿಬಿಡುತ್ತೆ. ಯಾಕೆ ಅಂದರೆ ಎಲ್ಲ ಸಂಪತ್ತು ಕೂಡ ಸಚ್ಚಾರಿತ್ರ್ಯದ ಮೂಲ. ಸಚ್ಚಾರಿತ್ರ್ಯ ಇತ್ತು ಅಂತಂದರೆ ಅವೆಲ್ಲವೂ ಕೂಡ ಉಳಿಯುತ್ತೆ, ಇಲ್ಲಾಂದರೆ ಯಾವುದೂ ಕೂಡ ಉಳಿಯೋದಿಲ್ಲ. ಅಪರಾಧಾತ್ ತವೈಕಸ್ಯ ನ ಚಿರಾದ್ ವಿನಶ್ಯತಿ ಸ್ವಕೃತೈರ್ಹನ್ಯಮಾನಸ್ಯ ರಾವಣ ದೀರ್ಘದರ್ಶಿನಃ. ಆದ್ದರಿಂದ ಸಮಸ್ತ ಅಭಿನಂದಂತಿ ಭೂತಾನಿ ವಿನಾಶಯ ಪಾಪಕರ್ಮಣಃ ಏವಂ ತ್ವಾಂ ಪಾಪಕರ್ಮಾಣ ಮೋಕ್ಷಂತಿ ನಿಕೃತಾ ಜನಾಃ. ಒಬ್ಬ ರಾಜ ಹಾಳಾದರೆ ಸಮಸ್ತ ರಾಷ್ಟ್ರವೇ ಹಾಳಾಗಿ ಹೋಗುತ್ತೆ. ನೀನು ಮಾಡಿರುವಂತಹ ತಪ್ಪಿನಿಂದ ಅಮಾಯಕರೆಲ್ಲರೂ ಕೂಡ ನಾಶವನ್ನು ಹೊಂದುತ್ತಾರೆ. ಪಾಪಿ ಜನರನ್ನು ನೋಡಿ ಯಾರೂ ಕೂಡ ಪಶ್ಚಾತ್ತಾಪ ಪಡೋದಿಲ್ಲ ಅಥವಾ ಅವರ ವಿಷಯದಲ್ಲಿ ದೈನ್ಯವನ್ನು ಕೂಡ ತೋರಿಸೋದಿಲ್ಲ. ಒಂದು ವೇಳೆ ನಿನಗೆ ಆಪತ್ತು ಬಂದರೆ ಅವರೆಲ್ಲರೂ ಕೂಡ ಸಂತೋಷವನ್ನು ಹೊಂದುತ್ತಾರೆ. ಆ ಪಾಪಿಗೆ ಇಂಥ ವಿಪತ್ತು ಬಂದಿದ್ದು ಒಳ್ಳೆಯದಾಯಿತು ಅಂತ ಹೇಳ್ತಾರೆ. ಆದ್ದರಿಂದ ನಾವು ಜೀವನದಲ್ಲಿ ಕೆಟ್ಟ ಕೆಲಸವನ್ನು ಮಾಡಬಾರ್ದು. ಆ ರೀತಿಯ ಇನ್ನೊಬ್ಬರ ಹಗೆತನಕ್ಕೆ ನಾವು ಪಾತ್ರರಾಗಬಾರ್ದು. ದಿಷ್ಟ್ಯ ಏತದ್ ವ್ಯಸನಂ ಪ್ರಾಪ್ತೋ ರೌದ್ರ ಇತ್ಯೇವ ಹರ್ಷಿತಾಃ ಶಕ್ಯ ಲೋಭಯಿತುಂ ನಾಹಂ ಐಶ್ವರ್ಯೇಣ ಧನೇನ ವಾ. ನಾನು ಧರ್ಮನಿಷ್ಠಳಾಗಿದ್ದೇನೆ, ನಾನು ರಾಘವನಿಂದ ಅಭಿನ್ನಳಾಗಿದ್ದೇನೆ. ನನ್ನನ್ನು ರಾಘವನಿಂದ ಬೇರ್ಪಡಿಸಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಶ್ರೀರಾಮಚಂದ್ರನ ಭುಜದ ಮೇಲೆ ತಲೆ ಇಟ್ಟು ಮಲಗುತ್ತಾ ಇರುವಂತಹ ನಾನು ಯಾರೋ ಒಬ್ಬ ಪಾಪಿಯಾದ ಕ್ಷುದ್ರನ ಬಲವನ್ನು ಅಪೇಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಅನನ್ಯ ರಾಘವೇಣಾಹಂ ಭಾಸ್ಕರೇಣ ಪ್ರಭಾಯತ. ಅವನು ಭಾಸ್ಕರ ಇದ್ದಂತೆ ರಾಘವ. ಉಪಾಧಾಯ ಭುಜಂ ತಸ್ಯ ಲೋಕನಾಥಸ್ಯ ಸತ್ಕೃತಂ ಕಥಂ ನಾಮೋಪಧಾಸ್ಯಾಮಿ ಭುಜಮನ್ಯಸ್ಯ ಕಸ್ಯಚಿತ್ ಅಹಮೋಪೈಕಿ ಭಾರ್ಯಾ ತಸ್ಯೈವ ವಸುಧಾಪತೇಃ. ವ್ರತಸ್ನಾತಸ್ಯ ವಿಪ್ರಸ್ಯ ವಿದ್ಯೇವ ವಿದಿತಾತ್ಮನಃ ಸಾಧುರಾವಣರಾಮೇಣ ಮಾಂಸಮಾನಯ ದುಃಖಿತಾಂ. ವಿದ್ಯಾಭ್ಯಾಸವನ್ನು ಪೂರೈಸಿರುವಂಥ ಒಬ್ಬ ಸ್ನಾತಕನಿಗೆ ಹೇಗೆ ವಿದ್ಯೆ ಪರಿಪೂರ್ಣವಾಗಿ ಇರುತ್ತೋ ಹಾಗೆ ನಾನು ಕೂಡ ಶ್ರೀರಾಮಚಂದ್ರನ ಧರ್ಮಪತ್ನಿಯಾಗಿದ್ದೀನಿ. ನಾನು ತುಂಬ ದುಃಖವನ್ನು ಅನುಭವಿಸ್ತಾ ಇದ್ದೀನಿ. ಅಬಲೆಯಾದ ಒಂದು ಹೆಣ್ಣಾನೆಯನ್ನು ಗಂಡಾನೆಯ ಜೊತೆ ಸೇರಿಸುವಂತೆ ನೀನು ನನ್ನ ಪತಿಯಾದ ಶ್ರೀರಾಮಚಂದ್ರನ ಜೊತೆ ಸಮಾಗಮ ಮಾಡಿಸು ನನಗೆ. ವನೇ ವಾಸಿತಯ ಸಾರ್ಧಂ ಕರ್ಣೇಶ್ವೇವ ಗಜಾಧಿಪಂ ಮಿತ್ರಮೋಪೈಕಂ ಕರ್ತುಂ ರಾಮಸ್ಥಾನಂ ಪರೀಪ್ಸತ ವಧಂ ಚಾನಿಚ್ಛತಾ ಘೋರಂ ತ್ವಯಾ ಸೋ ಪುರುಷರ್ಷಭಃ
ವಿದಿತಃ ಸ ಹಿ ಧರ್ಮಜ್ಞಃ ಶರಣಾಗತವತ್ಸಲಃ. ನಿನ್ನ ಲಂಕಾಪಟ್ಟಣ ಅತ್ಯಂತ ಸಮೃದ್ಧವಾಗಿ ಇನ್ನೂ ಬಹಳ ಕಾಲ ಉಳಿಯಬೇಕು ಅಂದರೆ, ಅಥವಾ ನೀನು ಇನ್ನೂ ಸಾವಿರಾರು ವರ್ಷಗಳ ಕಾಲ ಬದುಕಬೇಕು ಅಂದರೆ, ನೀನು ನನ್ನ ಪತಿಯಾದ ಶ್ರೀರಾಮಚಂದ್ರನ ಜೊತೆ ಸಖ್ಯವನ್ನು ಬೆಳೆಸು, ನಿನಗೆ ಖಂಡಿತ ಒಳ್ಳೆಯದಾಗುತ್ತೆ ಇತ್ಯಾದಿಯಾಗಿ ಸೀತಾಮಾತೆ ಶ್ರೀರಾಮಚಂದ್ರನಿಗೆ ತುಂಬ ಹಾರ್ದಿಕವಾಗಿ ಒಳ್ಳೆಯ ಮಾತುಗಳನ್ನು ಹೇಳುವ ಮೂಲಕವಾಗಿ ಉಪದೇಶವನ್ನು ಮಾಡ್ತಾ ಇದ್ದಾಳೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಃ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.